ಕೃಷ್ಣ. ದೇವೇಂದ್ರ, ಕುರುರಾಜನು ಪಾಂಡವರಿಗೆ ಕೊಟ್ಟಿರುವ ಖಾಂಡವಪ್ರಸ್ಥವೆಂಬ ಈ ಬರಡು ನೆಲವನ್ನು ನೋಡು. ಈಗ ನೀನು ಇದನ್ನು ಇಂದ್ರಪ್ರಸ್ಥದಂತೆ ಬದಲಿಸಬೇಕು. ಇದಕ್ಕೆ ಹೊಸ ಜೀವವನ್ನು ಕೊಡಬೇಕು. ಇದನ್ನು ಸೌಂದರ್ಯದಲ್ಲಿಯೂ ಫಲವತ್ತತೆಯಲ್ಲಿಯೂ ಇಂದ್ರಲೋಕದಂತೆ ಮಾಡಬೇಕು ಎಂದನು. ಇಂದ್ರನು, ಆಗಲಿ, ನಾನು ವಿಶ್ವಕರ್ಮನಿಗೆ ಈ ಕೆಲಸವನ್ನು ವಹಿಸುತ್ತೇನೆ. ಅವನು ಇದನ್ನು ಚೆನ್ನಾಗಿ ಮಾಡುತ್ತಾನೆ ಎಂದು ಒಪ್ಪಿದನು. ಒಂದು ಶುಭ ಮುಹೂರ್ತದಲ್ಲಿ ವ್ಯಾಸರು ನಾಂದಿ ಹವನವನ್ನು ಮಾಡಿದ ಮೇಲೆ ವಿಶ್ವಕರ್ಮನು ನಗರ ನಿರ್ಮಾಣ ಆರಂಭಿಸಿದನು. ಕೆಲವೇ ದಿನಗಳಲ್ಲಿ ಸುಂದರವಾದ ಅಮರಾವತಿಯಂತಹ ನಗರವು ಸಿದ್ಧವಾಯಿತು. ಪುರಜನರು ಯುಧಿಷ್ಠಿರನನ್ನು ಹೊಗಳುತ್ತಾ ನಗರಕ್ಕೆ ಸ್ವಾಗತಿಸಿದರು. ಇವನು ಪುರಪ್ರವೇಶ ಮಾಡಿದನು. ಇಂದ್ರಪ್ರಸ್ಥದ ಕೀರ್ತಿ ಎಲ್ಲೆಲ್ಲಿ ಹರಡಿತು. ನಗರವನ್ನು ನೋಡಲೆಂದು ಬಂದ ಎಷ್ಟೋ ಜನ ಅನ್ಯ ದೇಶೀಯರು ಆನಂದದಿಂದ ಅಲ್ಲಿಯೇ ನೆಲೆಸಿಬಿಟ್ಟರು. ಯುಧಿಷ್ಠಿರನು ಕೃಷ್ಣ ಮತ್ತು ತಮ್ಮಂದಿರ ಜೊತೆಗೆ ಸುಖವಾಗಿದ್ದನು. ಯುಧಿಷ್ಠಿರನನ್ನು ಕುರಿತು ಕೃಷ್ಣನು, ನಾನು ದ್ವಾಪರೆಯನ್ನು ಬಿಟ್ಟು ಬಂದು ಬಹುಕಾಲವಾಗಿದೆ. ನಾನು ಹೋಗಿ ಬರುವೆನು. ನನ್ನ ಹೃದಯವು ಯಾವಾಗಲೂ ಇಲ್ಲೇ ಇರುವುದು. ನೀವು ಸ್ಮರಿಸಿಕೊಂಡಾಗ ಬರುವೆನು ಎಂದು ಅವರೆಲ್ಲರನ್ನು ಬೀಳ್ಕೊಂಡು ಹೊರಟು ಹೋದನು. ಹೀಗೆ ಪಾಂಡವರು ಸುಖವಾಗಿ ರಾಜ್ಯವನ್ನಾಳುವ ಸಮಯದಲ್ಲಿ ಒಂದು ದಿನ ನಾರದರು ಬಂದರು. ಅವರಿಗೆ ಗೌರವದಿಂದ ಸ್ವಾಗತಿಸಿ ಅತಿಥಿ ಸತ್ಕಾರವನ್ನು ಮಾಡಿದರು. ನಾರದರನ್ನು ಕುರಿತು ರಾಜಧರ್ಮವನ್ನು ಉಪದೇಶಿಸಿ ಸುಂದೋಪಸುಂದರು ತಿಲೋತ್ತಮೆ ಎಂಬ ಅಪ್ಸರೆಗಾಗಿ ಪರಸ್ಪರ ಹೋರಾಡಿ ಸತ್ತ ಕಥೆಯನ್ನು ಹೇಳಿದರು. ನಂತರ ನೀವು ಒಗ್ಗಟ್ಟಾಗಿರುವವರೆಗೂ ಕೌರವರು ನಿಮ್ಮನ್ನು ಏನೂ ಮಾಡಲಾರರು ಎಂದು ಹೇಳಿದಾಗ ಆಗಲೇ ಅವರ ಮುಂದೆ ಪಾಂಡವರು ಒಂದು ಒಪ್ಪಂದಕ್ಕೆ ಬಂದರು. ದ್ರೌಪದಿಯು ಒಬ್ಬೊಬ್ಬರೊಡನೆ 1 ವರ್ಷವಿರಬೇಕು. ಯಾವುದೇ ಕಾರಣಕ್ಕಾಗಿ ಉಳಿದವರು ಅವರ ಏಕಾಂತದಲ್ಲಿ ಪ್ರವೇಶಿಸಿದರೆ ಅಂತಹವರು 1 ವರ್ಷ ದೇಶಾಟನೆ ಮಾಡಿ ಹಿಂತಿರುಗಬೇಕು ಎಂದು ಪರಸ್ಪರ ಒಮ್ಮತದಿಂದ ತೀರ್ಮಾನಿಸಿದರು. ಒಂದು ದಿನ ಅರ್ಜುನನ ಹತ್ತಿರ ಬಂದ ಒಬ್ಬ ಬ್ರಾಹ್ಮಣನು, ನನ್ನ ಹಸು ಕಳೆದು ಹೋಗಿದೆ, ಯಾರೋ ಕದ್ದೊಯ್ದಿದ್ದಾರೆ, ದಯಮಾಡಿ ಆ ಹಸುವನ್ನು ಹುಡುಕಿಸಿಕೊಡಬೇಕೆಂದು ಬೇಡಿಕೊಂಡನು. ಆಗ ಅರ್ಜುನ ತನ್ನ ಬಿಲ್ಲು ಬಾಣ ತರುವುದಕ್ಕೆ ಆಯುಧಗಳು ಇಟ್ಟಲ್ಲಿಗೆ ಹೋದನು. ನಂತರ ಅವನಿಗೆ ನೆನಪಾಯಿತು ಅದು ಯುಧಿಷ್ಠಿರನ ಗ್ರಹ ಎಂದು. ಆಗ ಯುಧಿಷ್ಠಿರನು ದ್ರೌಪದಿಯೊಂದಿಗೆ ಏಕಾಂತದಲ್ಲಿದ್ದನು. ಹಾಗಾಗಿ ತಾವುಗಳು ಮಾಡಿದ ಒಪ್ಪಂದದಂತೆ ತಾನು 1 ವರ್ಷ ಕಾಲ ದೇಶಾಟನೆ ಹೋಗಿ ಬರುವೆನೆಂದು ಅಣ್ಣನ ಅಪ್ಪಣೆಯನ್ನು ಕೇಳಿದನು. ಮುಜುಗುರವಾಗಿ ಯುಧಿಷ್ಠಿರ, ನೀನೇನೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ನೀನೇನೂ ಬೇಕಂತ ಇಲ್ಲಿಗೆ ಬಂದಿಲ್ಲ, ಆಯುಧ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದೀಯ, ಆದ್ದರಿಂದ ನಿನ್ನಿಂದ ತಪ್ಪಾದಂತೆ ಆಗಲಿಲ್ಲ ಎಂದು ಎಷ್ಟು ಹೇಳಿದರೂ ಕೇಳದೆ ಅರ್ಜುನನು ತೀರ್ಥಯಾತ್ರೆಗೆ ಹೊರಟೇ ಬಿಟ್ಟನು. ಅರ್ಜುನ ಗಂಗಾ ತೀರಕ್ಕೆ ಬಂದು ನದಿಯಲ್ಲಿ ಸ್ನಾನ ಮಾಡುವಾಗ ಅಲ್ಲಿ ಮತ್ಸ್ಯಕನ್ಯೆಯನ್ನು ನೋಡಿದ. ಅವಳು ಅವನನ್ನು ಸಂಭ್ರಮದಿಂದ ಬರಮಾಡಿಕೊಂಡು ನೀರಿನಾಳದ ತನ್ನ ಅರಮನೆಗೆ ಕರೆದುಕೊಂಡು ಹೋದಳು. ನಂತರ ಅವಳು ನಾಚುತ್ತಾ, ನಾನು ನಾಗರಾಜನ ಮಗಳು ಉಲೂಪಿ, ನಿನ್ನನ್ನು ನೋಡಿದಾಗಿನಿಂದ ಜೀವವನ್ನು ಹಿಡಿದುಕೊಳ್ಳಲಾರದವಳಾಗಿದ್ದೇನೆ. ನಿನ್ನ ಬ್ರಹ್ಮಚರ್ಯವು ದ್ರೌಪದಿಯ ಮಟ್ಟಿಗೆ ಮೀಸಲಾಗಿದ್ದರೆ ಸಾಕೆ, ದಯವಿಟ್ಟು ನನ್ನನ್ನೂ ಪರಿಗ್ರಹಿಸು ಎಂದು ಬೇಡಿಕೊಂಡಳು. ಅರ್ಜುನನು ರಾತ್ರಿ ಅವಳೊಂದಿಗೆ ಕಾಲ ಕಳೆದು ಮರುದಿನ ಭೂಲೋಕಕ್ಕೆ ಬಂದನು. ಮುಂದೆ ಅರ್ಜುನನು ಹಿಮಾಲಯ ಪರ್ವತದಲ್ಲಿ ಪುಣ್ಯ ನದಿಗಳ ಸ್ನಾನ ಮಾಡಿ ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡಿ ನಂತರ ದಕ್ಷಿಣಕ್ಕೆ ಹೊರಟನು. ಗೋದಾವರಿ ಕಾವೇರಿಗಳಲ್ಲಿ ಸ್ನಾನ ಮಾಡಿದ ನಂತರ ಮಣಲೂರು ಎಂಬ ಗ್ರಾಮಕ್ಕೆ ಹೋದನು. ಅಲ್ಲಿನ ರಾಜ ಚಿತ್ರಸೇನ, ಅವನ ಮಗಳು ಚಿತ್ರಾಂಗದೆಯನ್ನು ನೋಡಿ ಅರ್ಜುನ ಮೋಹಗೊಂಡನು. ಆಗ ತನ್ನ ಬಯಕೆಯನ್ನು ರಾಜನಿಗೆ ತಿಳಿಸಿದಾಗ ರಾಜನು, ನನಗೆ ಒಬ್ಬಳೇ ಮಗಳು ಇರುವಳು, ಇವಳ ಸಂತಾನದ ಮೂಲಕವೇ ಇಲ್ಲಿನ ರಾಜ್ಯಭಾರವು ಮುಂದುವರೆಯಬೇಕು, ಇವಳ ಮಗನನ್ನು ನನಗೆ ಕೊಡುವುದಾದರೆ ಎಂದು ಹೇಳಲು ಅರ್ಜುನ ಒಪ್ಪಿಕೊಂಡು ಮದುವೆಯಾಗಿ ಅವಳೊಡನೆ 3 ತಿಂಗಳಿದ್ದು ಅಲ್ಲಿಂದ ಹೊರಟು ದಕ್ಷಿಣ ತುದಿಯವರೆಗೂ ಹೋಗಿ ಅಲ್ಲಿ ಸಮುದ್ರ ಸ್ನಾನ ಮಾಡಿ ಅಲ್ಲಿಂದ ಪಶ್ಚಿಮ ತೀರವನ್ನು ಹಿಡಿದು ಉತ್ತರಕ್ಕೆ ಹೊರಟನು.
ಹೀಗೆ ಭರತವರ್ಷ ಸಂದರ್ಶಿಸಿ ಕೊನೆಗೆ ಒಂದು ಹಂತಕ್ಕೆ ಬಂದಿತು.